ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ರುಚಿಯಾದ ಸಬ್ಬಕ್ಕಿ ಕಿಚಡಿ ಮಾಡ್ತಾಯಿದ್ದೇನೆ. ಇದು ಉಪ್ಪಿಟ್ಟು ಅಂತಲೂ ಹೇಳ್ತಾರೆ ಇದಕ್ಕೆ. ಇಲ್ಲಿ ನಾನು 1 ಕಪ್ ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕಿ, ಅದಕ್ಕಿಂತ ಸ್ವಲ್ಪ ಮೇಲೆ ಬರೋ ತನಕ ನೀರು ಹಾಕಿ ನೋಡಿ. ಈ ಕಪ್ಪಲ್ಲಿ ನಾನು ಸಬ್ಬಕ್ಕಿ ತಗೊಂಡಿದ್ದೆ. ಅದು 4-5 ಗಂಟೆಗಳ ಕಾಲ ನೆನೆ ಹಾಕಿದ್ದೆ ನಾನು. ಈಗ ಅದು ನೀರೆಲ್ಲ ಡ್ರೈ ಆಗಿ ಫುಲ್ಲು 1 ಕಪ್ ಆಗಿದೆ, 1 ಬೌಲ್ ಆಗಿದೆ ನೋಡಿ. ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡಿದ್ದೇನೆ. ಇಲ್ಲಿ ನಾನು 1.5 ಟೇಬಲ್ ಸ್ಪೂನು ತುಪ್ಪ ಹಾಕಿದ್ದೇನೆ. ಮತ್ತು ಇಲ್ಲಿ ಕಡಲೆ ಬೀಜ ಈಗ ರೋಸ್ಟ್ ಮಾಡ್ತಾಯಿದ್ದೇನೆ ನಾನು. ಸ್ವಲ್ಪ ಕಡಲೆ ಬೀಜ ತಗೊಂಡಿದ್ದೇನೆ. ಇದು ಸ್ವಲ್ಪ ರೋಸ್ಟ್ ಆಗಲಿ. ಈಗ ನಾನು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೇನೆ. ಮತ್ತು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಕೂಡ ಹಾಕ್ತಾಯಿದ್ದೇನೆ. ಇದು ಸ್ವಲ್ಪ ಫ್ರೈ ಆಗಲಿ. ಈಗ ನಾನು 1.5 ಟೀ ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೇನೆ. ಇದೊಂದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೇನೆ. ಈಗ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಆಗಿದೆ. ನಾನಿಲ್ಲಿ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಇಲ್ಲಿ ನಾನು 3 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಒಂದು 1/4 ಟೀ ಸ್ಪೂನ್ ಅರಿಶಿನ ಪೌಡರ್. ಇಲ್ಲಿ ನಾನು ಕಾಯಿ ತುರಿ ಹಾಕ್ತಾಯಿದ್ದೇನೆ. ಕೆಲವರು ಇದಕ್ಕೆ ಕಡಲೆ ಬೀಜವನ್ನು ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದನ್ನು ಹಾಕ್ತಾರೆ. ನನಗೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಕಾಯಿ ತುರಿ ಹಾಕಿ ಸಬ್ಬಕ್ಕಿ ಕಿಚಡಿ ಮಾಡ್ತಾಯಿದ್ದೇನೆ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನಿಮಗೆ ಕೂಡ ಅದು ಕಡಲೆ ಬೀಜ ಪೌಡರ್ ಹಾಕಿ ಮಾಡೋದು ಇಷ್ಟ ಇಲ್ಲದಿದ್ದರೆ ಕಾಯಿ ತುರಿ ಹಾಕಿ ಕಿಚಡಿ ಮಾಡಿ, ತುಂಬ ಟೇಸ್ಟ್ ಆಗ್ತದೆ. ಮತ್ತು ಕೆಲವರು ಆಲೂಗೆಡ್ಡೆ ಕೂಡ ಹಾಕ್ತಾರೆ. ನನಗೆ ಆಲೂಗೆಡ್ಡೆ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ಈಗ ನಾನು ಇದಕ್ಕೆ ಸಬ್ಬಕ್ಕಿ ಹಾಕ್ತಾಯಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದರ ಕಲರ್ ಚೇಂಜ್ ಆಗುವ ತನಕ ಇದು ಮಾಡಬೇಕು, ಬೇಯಿಸಬೇಕು. ಅಂದರೆ ಇದು ಟ್ರಾನ್ಸ್ಪರೆಂಟ್ ಆಗಬೇಕು, ಅಷ್ಟರ ತನಕ ಬೇಯಿಸಬೇಕು. ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸುವ. ನೋಡಿ, ಇದರ ಕಲರ್ ಚೇಂಜ್ ಆಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ ಇದು. ಇಲ್ಲಿ ನಾನು ಅರ್ಧ ನಿಂಬೆ ರಸವನ್ನು ತಗೊಂಡಿದ್ದೇನೆ. ಇದನ್ನು ಹಾಕ್ತಾಯಿದ್ದೇನೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗಾಯ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಸಬ್ಬಕ್ಕಿ ಕಿಚಡಿ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡುವ. ನೋಡಿ ಫ್ರೆಂಡ್ಸ್, ರುಚಿಯಾದ ಸಬ್ಬಕ್ಕಿ ಕಿಚಡಿ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.